ಪೂರ್ವ ಮುಂಗಾರು ಮಳೆಗೆ ರಾಯಚೂರು ಜಿಲ್ಲೆ ತತ್ತರಿಸಿ ಹೋಗಿದೆ. ಇಲ್ಲಿನ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಶಿಥಿಲಾವಸ್ಥೆಗೆ ತಲುಪಿದ್ದು, ಗೋಡೆಗಳೆಲ್ಲ ಒದ್ದೆಯಾಗಿದ್ದು ಮೇಲ್ಛಾವಣಿ ಅಲ್ಲಲ್ಲಿ ಸೋರ್ತಾ ಇದೆ. ಇನ್ನು ತರಗತಿ ಕೋಣೆಗಳು, ಉಪನ್ಯಾಸಕರ ಕೊಠಡಿಯಲ್ಲಿ ಎಲ್ಲೆಂದರಲ್ಲಿ ಮೇಲ್ಛಾವಣಿ ಪದರು ಕುಸಿದಿದ್ದು ಜೀವ ಭಯ ಹುಟ್ಟಿಸುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಜೋರು ಮಳೆ ಬಂದಾಗಲೆಲ್ಲ ಕಾಲೇಜಿನ ಸುಮಾರು 6 ಕೊಠಡಿಗಳು ಇದೇ ರೀತಿ ಸೋರ್ತಾ ಇರುತ್ತೆ. ಪ್ರಥಮ ಪಿಯುಸಿ ತರಗತಿಗೆ ಮಕ್ಕಳ ಸಂಖ್ಯೆ ಹೆಚ್ಚಳ ಮಾಡೋದಕ್ಕೆ ಉಪನ್ಯಾಸಕರು ಅಭಿಯಾನದ ಮೂಲಕ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಆದರೆ ಶಿಥಿಲಗೊಂಡ ಕಟ್ಟಡ ನೋಡಿ ಮಕ್ಕಳನ್ನ ಬಿಡೋದಕ್ಕೆ ಪೋಷಕರು ಹಿಂದೇಟು ಹಾಕುವಂತಹ ಪರಿಸ್ಥಿತಿ ಇಲ್ಲಿ ಕಂಡು ಬಂದಿದೆ. ಈ ಕುರಿತು ನಮ್ಮ ರಾಯಚೂರು ಪ್ರತಿನಿಧಿ ವಿಜಯ್ ಜಾಗಟಗಲ್ ವರದಿಯನ್ನ ನೀಡಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸುತ್ತಿದ್ದಂತೆ ರಾಯಚೂರು ಜಿಲ್ಲೆಯಲ್ಲಿ ಸರ್ಕಾರಿ ಕಟ್ಟಡಗಳು, ಅದು ಶಿಥಿಲಾವಸ್ಥೆಯಲ್ಲಿರೋ ಕಟ್ಟಡಗಳು ಸೋರ್ತಾ ಇರುವಂಥ ಪರಿಸ್ಥಿತಿಗೆ ತಲುಪಿರುವಂಥದ್ದು. ನಾವೀಗ ರಾಯಚೂರಿನ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಕಟ್ಟಡದ ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಇರುವಂಥದ್ದು. ಮಳೆ ಹಿನ್ನೆಲೆಯಾಗಿ ಇಲ್ಲಿನ ಕಟ್ಟಡದ ಕೆಲವಷ್ಟು ಕೋಣೆಗಳು ಸೋರುವಂತಹ ಪರಿಸ್ಥಿತಿಗೆ ತಲುಪಿರುವಂಥದ್ದು. ಈಗಾಗಲೇ ಈ ಕಟ್ಟಡ ಒಂದು ರೀತಿಯ ಶಿಥಿಲಾವಸ್ಥೆಗೆ ತಲುಪಿದೆ. ಇಂಥದ ಕಟ್ಟಡದಲ್ಲೇ ವಿದ್ಯಾರ್ಥಿಗಳು ಓದ್ತಾ ಇರುವಂಥದ್ದು. ನಾವೀಗ ಒಂದು ಕೊಠಡಿಯಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋಂಥದ್ದನ್ನು ನಿಮಗೆ ತೋರಿಸ್ತೀವಿ. ಇದು ಏನು ಉಪನ್ಯಾಸಕರ ಕೊಠಡಿ ಇದಾಗಿದೆ. ತುಂಬ ಹಳೆಯದಾದಂತಹ ಒಂದು ಕಾಲೇಜ್ ಇದು. ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿ ವರ್ಷ ಈ ಒಂದು ಕಾಲೇಜಿನಲ್ಲಿ ಓದ್ತಾರೆ. ಆದರೆ ಮಳೆಗಾಲ ಬಂದ ಪರಿಸ್ಥಿತಿಯಲ್ಲಿ ನಿಜಕ್ಕೂ ಕೂಡ ಕಟ್ಟಡ ಒಂದು ರೀತಿಯ ಸೋರುವ ಪರಿಸ್ಥಿತಿಗೆ ಹೋಗುವಂಥದ್ದು. ಇಲ್ಲಿ ನಾವೇನು ತೋರಿಸ್ತಾ ಇದ್ದೀವಿ ನೋಡಿ, ಇವತ್ತು ಫ್ಯಾನ್ ತಿರುಗ್ತಾ ಇದೆ. ಅಂದರೆ ಇದು ಈಗ ಸ್ಟಾಫ್ ಇಲ್ಲಿ ಇದ್ದಾರೆ. ಸ್ಟಾಫ್ ಇದ್ದಾಗಲೂ ಕೂಡ ಇಂಥ ಪರಿಸ್ಥಿತಿಯಲ್ಲಿ ಇದೆ. ನಿಜಕ್ಕೂ ಕೂಡ ಯಾವಾಗ ಇಲ್ಲಿನ ಮೇಲ್ಛಾವಣಿ ಕುಸಿದು ಬೀಳುತ್ತೋ ಅನ್ನುವಂಥ ಭಯದಲ್ಲೇ ಇಲ್ಲಿನ ಸಿಬ್ಬಂದಿಗಳು, ಉಪನ್ಯಾಸಕರು ಬಂದು ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಈಗಾಗಲೇ ಬಹುತೇಕ ಮೇಲ್ಛಾವಣಿ ಕುಸಿದೋಗಿರುವಂಥದ್ದು. ಈಗ ಮಳೆಗಾಲ ಆಗಿರೋದ್ರಿಂದ ಅಲ್ಲಲ್ಲಿ ತೊಟ್ಟಿಗೆ ತರೋದನ್ನು ಕೂಡ ನಾವು ನೋಡ್ಬೋದು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರು ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಜೊತೆಗೆ ಏನು ಕಾಲೇಜು ಆರಂಭವಾದ ನಂತರದಲ್ಲಿ ವಿದ್ಯಾರ್ಥಿಗಳು ಕೂಡ ಇದೇ ರೀತಿಯ ಶಿಥಿಲಾವಸ್ಥೆ ಕಟ್ಟಡಿಯಲ್ಲಿ ಪಾಠವನ್ನು ಕೇಳಬೇಕಾದಂಥ ಪರಿಸ್ಥಿತಿ ಕೂಡ ಇರುವಂಥದ್ದು. ನಿಜಕ್ಕೂ ಕೂಡ ಏನು ಈಗ ದ್ವಿತೀಯ PUC ವಿದ್ಯಾರ್ಥಿಗಳ ತರಗತಿಯನ್ನು ಆರಂಭ ಆಗಬೇಕಾಗಿದೆ ಮತ್ತು ಪ್ರಥಮ PUC ವಿದ್ಯಾರ್ಥಿಗಳ ಒಂದು ಅಡ್ಮಿಷನ್ಗಳು ಕೂಡ ಆಗಬೇಕಾಗಿದೆ. ನಿಜಕ್ಕೂ ಒಂದು ಕಡೆ ಉಪನ್ಯಾಸಕರು ದಾಖಲಾತಿಯನ್ನು ಹೆಚ್ಚಳ ಮಾಡಲಿಕ್ಕೆ ಅಭಿಯಾನಗಳನ್ನು ಮಾಡ್ತಾರೆ. ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ಈ ರೀತಿ ಶಿಥಿಲಾವಸ್ಥೆಗೆ ತಲುಪಿದಂಥ ಕಟ್ಟಡಗಳ ದುರಸ್ತಿಗೆ ಮಾತ್ರ ಸರಿಯಾದ ರೀತಿಯಲ್ಲಿ ಅನುದಾನವನ್ನು ಬಿಡುಗಡೆ ಮಾಡದೇ ಇರೋದ್ರಿಂದ ಇಂಥ ಶಿಥಿಲಾವಸ್ಥಾ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಕಟ್ಟಡದಲ್ಲಿ ಉಪನ್ಯಾಸಕರು ಪಾಠ ಮಾಡಬೇಕಿದೆ, ವಿದ್ಯಾರ್ಥಿಗಳು ಪಾಠವನ್ನು ಕೇಳಬೇಕಾದಂತಹ ಪರಿಸ್ಥಿತಿ ಇದೆ. ಈ ಒಂದು ಕಾಲೇಜಿನಲ್ಲಿ ಇರ್ತಕ್ಕಂಥ ಸುಮಾರು 9 ಕೊಠಡಿಗಳಲ್ಲಿ 6 ಕೊಠಡಿಗಳ ಪರಿಸ್ಥಿತಿ ಇಷ್ಟೇ ಮತ್ತು ಇದಕ್ಕಿಂತಲೂ ಕೂಡ ಇನ್ನೂ ಕೆಟ್ಟ ಪರಿಸ್ಥಿತಿಯಲ್ಲಿ ಇದೆ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಕೂಡ ಏನು ಉಪನ್ಯಾಸಕರು ಕುಳಿತುಕೊಂಡು ಅವರು ತಮ್ಮ ದೈನಂದಿನ ಕೆಲಸಗಳನ್ನ ಮಾಡುವಂಥದ್ದು. ಆದರೆ ಇದರ ಮೇಲ್ಛಾವಣಿಯನ್ನು ನೋಡಿದಾಗ ಯಾವ ಸಂದರ್ಭದಲ್ಲಿ ಕುಸಿದು ಬೀಳುತ್ತೋ ಅನ್ನುವಂಥದ್ದು ಗೊತ್ತಾಗಲ್ಲ. ಈ ಒಂದು ಮಳೆಯ ಹಿನ್ನೆಲೆಯಲ್ಲಿ ಹೆಚ್ಚು ಮಳೆ ಬಂದಂಗೆಲ್ಲ ಅದು ತೊಟ್ಟಿಗ್ತಾ ಯಾವಾಗ ಮೇಲ್ಛಾವಣಿ ಕುಸಿದು ಬೀಳುತ್ತೋ ಅನ್ನೋ ಆತಂಕದಲ್ಲೇ ಇಲ್ಲಿನ ಉಪನ್ಯಾಸಕರು ಇರುವಂಥದ್ದು ಇಲ್ಲಿನ ವಾಸ್ತವ ಚಿತ್ರಣ ಆಗಿದೆ. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಗಲ್, ಪಬ್ಲಿಕ್ TV, ರಾಯಚೂರು.